ರಾತ್ರಿ ಒಂದು ವಿಡಿಯೋ ಮೆಸೇಜ್ ಬಿಟ್ಟಿದ್ದಾರೆ, ಎಲ್ಲ ಕಡೆಗೂ ವೈರಲ್ ಆಗಿದೆ. ಭಾಳಷ್ಟು ಜನ ಏನು ಎಲ್ಲ ಕಲಾವಿದರಾಗಿರ್ಬೋದು, ಉದ್ಯಮದವರಾಗಿರ್ಬೋದು, ಭಾಳಷ್ಟು ಜನ ಫೋನ್ ಮಾಡಿ ಅಣ್ಣ ಮಾತಾಡೋದನ್ನೆಲ್ಲ ನೀವು ರಾತ್ರಿ ನೀವು ಕಳಿಸಿದ್ರೆ ನಾವು ನೋಡಿದ್ದೀವಿ, ನಾವು ನಾಳೆಯಿಂದ ಎಲ್ಲಿ ಬರಬೇಕು ಹೇಳಿ ಬಂದು ನಾವು ಅವ್ರ ಜೊತೆಲಿ ಇರ್ತೀವಿ, ಇದ್ದು ಅದು ಕೈ ಜೋಡಿಸಿ ಒಂದು ತಾರ್ಕಿಕ ಅಂತ್ಯ ಕಾಣಿಸೋಣ ಅಂತಕ್ಕಂಥದ್ದನ್ನು ನನಗೆ ನನ್ನ ಮೊಬೈಲ್ಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಯಾಕೆಂದರೆ ಮೊನ್ನೆ ತಾನೇ ವೇದಿಕೆ ಮೇಲೆ ಇಟ್ಕೊಂಡು ಪೈರಸಿ ವಿರುದ್ಧ ಮಾತಾಡ್ತಾರೆ, ನಾವು ಬಿಡಲ್ಲ ಹಿಡಿತೀವಿ ಅಂತ. ಇಲ್ಲಿವರೆಗೂ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ. ಈಗ ಮೊನ್ನೆ ಕೇಳಿದಾಗ ಅವರಿಗೆ ಪ್ರಶ್ನೆ ಮಾಡಿದಾಗ ಇನ್ನೊಂದು ವಾರ, ಸುದೀಪ್ ಅವರೇ ಒಂದು ವಾರ ಅಂತ ಹೇಳ್ತಾರೆ. ಬಟ್ ಇವಾಗ ನನ್ನ ವಿನಂತಿ ವೈಯಕ್ತಿಕ ಯಾರ ಹೆಸರು ಬೇಡ, ನನಗೆ ದಯವಿಟ್ಟು ಬೇಡಿ. ನಾವೆಲ್ಲ ಉದ್ಯಮನೇ ಬೇಡ, ಯಾರ ಹೆಸರು ಬೇಡ. ಈಗ ತಾವು ಹೇಳಿದ್ರಿ ಯಾವ ಪಿಕ್ಚರು, ಪ್ಯಾನ್ ಇಂಡಿಯಾ ಫಿಲಮ್, ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡ್ತಾರಲ್ಲ, ಅವ್ರಿಗೆ ಒಂದು ಸಂಸ್ಥೆ ಇದೆ, ಈ ಮಾಲ್ ಪ್ರಾಕ್ಟೀಸ್ ಮಾಡೋರನ್ನ ಸ್ಟಾಪ್ ಮಾಡೋಂಥ ಒಂದು ಸಂಸ್ಥೆ ಇದೆ. ಲಕ್ಷಾಂತರ ರೂಪಾಯಿ ಕೊಡ್ತಾರೆ, ಅವ್ರಿಗೆ ಶಕ್ತಿ ಇದೆ, ಕೊಡ್ತಾರೆ. ಅವ್ರು ಬಂದಿದ್ದು ಡಿಲೀಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸರ್, ನಾನು ಮಾತಾಡ್ತಾ ಇರೋದು ಆರ್ಡಿನರಿಯಾಗಿ ಒಂದು ಸಣ್ಣ ಬಜೆಟ್ ಪಿಕ್ಚರ್ ಮಾಡ್ತಾರಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವನು 1 ಕೋಟಿನೋ 2 ಕೋಟಿನೋ ಹಾಕಿ ಸಿನಿಮಾ ಮಾಡ್ತಾನಲ್ಲ, ಅವನು ಹೋಗ್ಬಿಟ್ಟು 5 ಲಕ್ಷ 10 ಲಕ್ಷಕ್ಕೆ ಹೋಗ್ಬಿಟ್ಟು ಡಿಲೀಟ್ ಮಾಡೋ ಕಂಪನಿನ ಇಟ್ಕೊಳಕ್ಕಾಗಲ್ಲ. ಒಂದು ಸಿನಿಮಾಗೆ 200 ರೂಪಾಯಿ ಟಿಕೆಟ್ ಥರ ನಿಗದಿ ಮಾಡಬೇಕು ಅಂದರೆ ಕೋಟ್ಲೆ ಮೆಟ್ಲಿರ್ತಾರೆ. ಬಟ್ ಇದು ಪೈರಸಿ ಅಂತ ಗೊತ್ತಿದ್ರೆ ಮುಂದೊಂದು ದಿನ ಅವ್ರ ಸಿನಿಮಾಗಳು ಬರುತ್ತೆ. ಈಗಲೇ ಅವ್ರನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರಲ್ಲ, ಒಂದು ಸ್ಟೋರಿ ಹಾಕ್ಕೊಂಡಿರ್ತಾರಲ್ವಾ. ಇದು ಅದಕ್ಕೆ ಕಾರಣ ಏನು ಅಂದರೆ, ಪ್ರತಿಯೊಂದು ಬಿಸ್ನೆಸ್ಸು ಕಂಟಿನ್ಯೂಟಿ ಬಿಸ್ನೆಸ್. ಇವಾಗ ಹೋಟ್ಲ್ ಇಡ್ತೀರಿ ಅಂತ ತಿಳ್ಕೊಡಿ, ಹೋಟ್ಲು ವರ್ಷಾನುಗಟ್ಟಲೆ ನಡೆಸ್ತಾರೆ, ಒಬ್ಬರೇ ನಡೆಸ್ತಾನೆ. ಈ ಪಿಕ್ಚರ್ ಹಂಗಲ್ಲ, ಇವತ್ತೊಬ್ಬ ನಿರ್ಮಾಪಕ ತೆಗಿತಾನೆ, ನೋವಾಯ್ತಾ ಹೇಳ್ಕೊತಾನೋ ಹೊರಟಾಗ್ಬಿಡ್ತಾನೆ, ನೆಕ್ಸ್ಟ್ ಇನ್ನೊಬ್ಬ ನಿರ್ಮಾಪಕ. ಕಂಟಿನ್ಯೂಟಿ ಆಫ್ ಬಿಸ್ನೆಸ್ ಇಲ್ಲ ಯಾರ್ದು. ಈಗ ನಾವು ಇಷ್ಟು ಬಾಳಿ ಬದುಕಿ ನಮಗೆ ನಾಚಿಕೆ ಆಗುತ್ತೆ. ನಮಗೆ ದೇವರು ಎಲ್ಲ ಶಕ್ತಿ ಕೊಟ್ಟಿದ್ದಾನೆ. ನಾನು ಮೋದಿಯವ್ರ ಹತ್ರ ಮಾತಾಡೋ ಶಕ್ತಿ ನನಗಿದೆ. ನಾನು ಯಾಕೆ ಸುಮ್ಮನಿದ್ದೀನಿ? ಲೆಟ್ ಮಿ ಹೆಲ್ಪ್, ನಿರ್ಮಾಪಕರಿಗೆ ಹೆಲ್ಪ್ ಆಗಲಿ. ನಾನು ಹಂಗಾಗಿ ಬಂದಿರೋದಿಲ್ಲಿ, ಹಂಗಾಗಿ ನಾನು ಹೌಸಲ್ಲಿ ಪ್ರಶ್ನೆ ಮಾಡಿದ್ದು. ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ, ಎಲ್ಲ ಲ್ಯಾಂಗ್ವೇಜ್ ಅವರು, ಆಲ್ ಪಾರ್ಟಿ ಅವ್ರು ಕ್ಲಾಪ್ಸ್ ಹೊಡೆದ್ರು ಅವತ್ತು. ಕರೆಕ್ಟ್, ಒಳ್ಳೆ ವಿಷಯ ಮಾತಾಡ್ತಿದ್ದೀರಿ ನೀವು ಅಂತಂದರು. ಅಲ್ಲಿ ಭೇದ ಭಾವ ಬರಲಿಲ್ಲ. ಅಲ್ಲಿ ಎಲ್ಲರದು ಏನಾಗ್ಬಿಟ್ಟಿದೆ ಅಂತಂದರೆ, ಪರಿಸ್ಥಿತಿನೇ ನಡೆಯುತ್ತೆ. ನನ್ನ ಮೊಬೈಲ್ ಇಲ್ಲದೆ ನಿನ್ನ ಮೊಬೈಲ್ ಇಲ್ಲದು ನನ್ನ ಮೊಬೈಲ್ ಇದೆ. ಯಾರೂ ನಾನು ಏನು ಟೆನ್ಷನ್ ಆಯಿತು, ಏನು ಕಷ್ಟ ಆಯಿತು, ಪ್ರೊಡ್ಯೂಸರು ನೀವೇ ನೋಡಿದ್ರಿ, 4-5 ಜನ ಆಲ್ರೆಡಿ ಕಣ್ಣೀರು ಹಾಕಿದ್ರು ಬಂದ್ಬಿಟ್ಟು. ಸಿನಿಮಾ ಓಡ್ತಿಲ್ಲ ಅಂತ. ಸಿನಿಮಾ ಓಡ್ತಿಲ್ಲಲ್ಲ, ಸಿನಿಮಾ ನೋಡ್ತಿದ್ದಾರೆ, ಎಲ್ಲಿ ನೋಡಬೇಕು ನೋಡ್ತಿಲ್ಲ. ಇವ್ರು ಯಾರು ಮುಂದೆ ಬಂದು ಇಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ, ಈ ಥರ ನಮ್ಮ ಪೈರಸಿ ಅನ್ನೋದು ಯಾರಿಗೂ ಅರ್ಥನೂ ಆಗ್ತಿಲ್ಲ. ಇವಾಗ ನಾನು ಎಕ್ಸಾಂಪಲ್ಲು, ಅವ್ನಿಗೆ $1,000 ಇವ್ರಿಗೆ $1. ಯಾರೋ ಮಾಡಿರೋ ಬಂಡವಾಳ ಹಾಕಿರೋ ಸಿನಿಮಾ, ಯಾರ್ದೋ ಇದು ಮಾಡಿರೋದು ಇನ್ವೆಸ್ಟ್ ಮಾಡೋದಕ್ಕೆ ಅವ್ನು $1 ದುಡಿತಾನೆ. ಅದೇ ಥರ ಎಲ್ಲ ಸಿನಿಮಾಗಳು ಅವನ ಹತ್ರ ಇದೆ. ಈಗ ಒಬ್ಬ ಒಂದು ದುಡಿತಾನೆ ಅಂತಂದರೆ ಇನ್ನು 50 ಜನ ಇಲ್ಲ 500 ಅಕೌಂಟ್ಗಳು ಏನು ಮಾಡ್ತಾಯಿದೆ ಇದನ್ನು. ನಮ್ಮ ಲಿಂಕು ಈ ಸಿನಿಮಾ ಲಿಂಕು ಬಯೋಲಿದೆ. ನಾವೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ, ಫೇಸ್ಬುಕ್ಕಲ್ಲಿ ಇದ್ದೀವಿ. ನಿಮ್ಮ ಯಾರ್ದಾದ್ರು ಕಣ್ಗೂ ಬಂದಿರುತ್ತೆ, ಇಲ್ಲ ಬೇರೆಯವ್ರಿಗೂ ಕಣ್ಗೂ ಬಂದಿರುತ್ತೆ. ಇದನ್ನು ಯಾರು ಇನಿಷಿಯೇಟ್ ಯಾಕೆ ಮಾಡ್ತಿಲ್ಲ ಅಂತಂದರೆ, ಪೈರಸಿ ಅನ್ನೋದು ದೊಡ್ಡ ಸಮಸ್ಯೆ ಅನ್ನೋದು ಯಾರೂ ಅಂದ್ಕೊಂಡೇ ಇಲ್ಲ. ಯಾಕಂದರೆ ಸರ್, ಕೆಲವು ವಾರಗಳಷ್ಟೇ